ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಡಿಸೈನ್ಗಳನ್ನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ. ಈ ಥರ 137 ಇರುವಂತಹ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಗಮ್ ಹಚ್ಚಿ ಮುಂದ್ಗಡೆ ಚೂಪಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು. ಇದನ್ನು ನಾನು ಸ್ಟ್ರೈಟ್ನರ್ನಿಂದ ನೀಟಾಗಿ ಸ್ಟ್ರೈಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಮಾಡ್ಕೋಬೋದು. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ 2 ಎಳೆ ಜರಿ ಥ್ರೆಡ್ಡನ್ನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡಲಿಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ತಗೊಂಡಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಕ್ರೋಶಾ ನೀಡಲಿಂದ ಈ ಥರ ಹೋಲ್ ಮಾಡ್ಕೋತೀನಿ. ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತರಬೇಕು. 137 ಇದೆಯಲ್ಲ, ಡಬಲ್ ಮಾಡಿಕೊಂಡಾಗ 267 ಆಗುತ್ತೆ. ಇದನ್ನ ಇವಾಗ ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ಇದೆಯಲ್ಲ, ಅದನ್ನು ಅಂದಾಜ್ ಮೇಲೆ ಈ ಥರ 2 ಭಾಗ ಮಾಡ್ಕೋಬೇಕು. ಇದನ್ನು ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ, ಮುಂದ್ಗಡೆ ಇರೋದನ್ನು. ಈ ಹಿಂದ್ಗಡೆಯಿಂದ 2 ಪಾರ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಒಂದು ಈ ಥರ ಮುಂದ್ಗಡೆ ತರ್ತೀನಿ. ಇನ್ನೊಂದು ಪಾರ್ಟ್ ಇದೆಯಲ್ಲ, ಇದನ್ನು ಕೂಡ ಈ ಥರ ಮುಂದ್ಗಡೆ ತರ್ತೀನಿ. ಜಡೆ ಶೇಪಲ್ಲಿ ಬರುತ್ತೆ ಇದು ನೋಡಿ, ಈ ಥರ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ಈ ಥರ ಜರಿ ಥ್ರೆಡ್ಡಿಂದ ಪೋಣಿಸ್ಕೊಂಡಿರೋ ನೀಡಲ್ ಮುಂದ್ಗಡೆ ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 3 ಸಲ ನಾನು ಇದಕ್ಕೆ ಸುತ್ಕೋತೀನಿ. ಈ ಥರ ಮಿಡಲ್ನಲ್ಲಿ ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಮತ್ತೆ ಜರಿ ಥ್ರೆಡ್ಡನ್ನು ಇನ್ನೂ 1-2 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಇವಾಗ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚಷ್ಟು ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಜಡೆ ಶೇಪಲ್ಲಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಸೀರೆ ಪೂರ್ತಿ ಹಾಕ್ಕೊಳ್ಳಿ. 1 ಇಂಚ್ಗೆ ಒಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಒಂದು ಬಿಗ್ಗ ಇರುವಂತಹ ನಾರ್ಮಲ್ ನೀಡಲ್ಗೆ 75 ಎಳೆ ಪೋಣಿಸ್ಕೊಂಡಿದ್ದೆ. ಅದನ್ನು ಡಬಲ್ ಮಾಡಿಕೊಂಡಾಗ 150 ಎಳೆ ಆಗಿದೆ. ಇವಾಗ ಇಲ್ಲಿ ಕುಚ್ಚನ್ನು ಹಾಕೋತೀನಲ್ಲ, ಆವಾಗ 300 ಎಳೆ ಆಗುತ್ತೆ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಜರಿ ಥ್ರೆಡ್ಡನ್ನು ಪೋಣಿಸ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ. ನೀವು ಯಾವ ಥರ ಹಾಕ್ತೀರಾ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಆ ಥರ ಕಟ್ಕೊಳ್ಳಿ. ಒಂದು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸಲ ಸುತ್ಕೋತೀನಿ. ಅದಾದಮೇಲೆ ಇದಕ್ಕೆ ನಾನು 3 mm ಇರುವಂತಹ ಒಂದು ಪರ್ಲನ್ನು ಆ್ಯಡ್ ಮಾಡ್ಕೋತೀನಿ. ಗ್ರೀನ್ ಕಲರ್ ಪರ್ಲು, ಹಾಗೆ ಒಂದು ಲೀಫ್ ಬೀಡು, ಮತ್ತು ಒಂದು ಪರ್ಲು, 2 ಪರ್ಲ್ಸು ಮತ್ತು ಮಿಡಲ್ನಲ್ಲಿ ಒಂದು ಲೀಫ್ ಬೀಡು. ಈ 3 ಬೀಡ್ಗಳನ್ನು ಹಾಕ್ತೀನಿ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಈ ಬೆರಳಿಂದ ಟೈಟಾಗಿ ಹಿಡ್ಕೊಂಡು ಇದಕ್ಕೆ ಜರಿ ಥ್ರೆಡ್ಡನ್ನು ಟೈಟಾಗಿ ಸುತ್ಕೋಬೇಕು. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ.
ಇದು ನೋಡಿ ಚಿಕ್ಕದಾಗಿದೆ ಅಲ್ಲ ಎರಡು, ಈ ಎರಡನ್ನು ಯೂಸ್ ಮಾಡಿಕೊಂಡು ನಾನೀಗ ಕುಚ್ಚನ್ನು ತೋರಿಸ್ತೀನಿ. ಇದು 75 ಎಳೆ ಇದೆ, ಇದು 75 ಎಳೆ ಇದೆ. ಟೋಟಲ್ 150 ಎಳೆ ಆಯಿತು. ಇದನ್ನು ಇವಾಗ ಡಬಲ್ ಮಾಡಿಕೊಂಡಾಗ 100 ಎಳೆ ಆಗುತ್ತೆ. ಮೊದಲು ಈ ಒಂದು ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಹೋಲ್ ಮಾಡಿಕೊಂಡು ಇನ್ನೊಂದು ಕುಚ್ಚು ಕೂಡ ಈ ಥರ ತರ್ತೀನಿ. ಇವಾಗ ಎರಡನ್ನು ಸಮವಾಗಿ ತಗೊಂಡು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಇದನ್ನು ಶಾರ್ಟಾಗಿ ಮಾಡಿ ತೋರಿಸ್ತಿದ್ದೀನಿ. ಈಗ ಈ ನಾರ್ಮಲ್ ನೀಡಲಿಂದ ಕುಚ್ಚನ್ನು ಕಟ್ಕೋಬೇಕು. ಮೊದಲು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಸುತ್ಕೊಳ್ಳಿ ಜರಿ ಥ್ರೆಡ್ಡು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಶಾರ್ಟಾಗಿ ಮಾಡ್ತಿದ್ದೀನಿ. ಈ ಥರ ನೀವು 1/2 ಇಂಚ್ಗೆ ಒಂದು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 350 ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ 1/2 ಇಂಚ್ಗೊಂದು ಮಾಡಿಕೊಂಡ್ರೆ ಕುಚ್ಚುಗಳು ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. 130 ಎಳೆ ಇರುವ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬರ್ತೀನಿ. ಈ ಥರ ತಂದು 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಕೋತೀನಿ ಇದಕ್ಕೆ. ಇವಾಗ ಜರಿ ಥ್ರೆಡ್ಡಿಂದ ಮೊದಲು ಕುಚ್ಚನ್ನು ಕಟ್ಕೊಳ್ಳೋಣ. ಮೊದಲು ಒಂದು ಸಲ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಇದೇ ಕುಚ್ಚಿಗೆ ಇದು ಮೇಲ್ಗಡೆ ಪಾರ್ಟನ್ನು ಈ ಥರ ಎತ್ಕೋತೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಇರುವಂತಹ ಬೀಡನ್ನು ಇದ್ರ ಒಳಗಡೆ ಈ ಥರ ಹಾಕಿ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋತೀನಿ. ಈ ಥರ ಕುಚ್ಚಿಂದ ಕವರ್ ಮಾಡಿಕೊಂಡು ಮತ್ತೆ ಇವಾಗ ಈ ನೀಡಲ್ ಮುಂದ್ಗಡೆ ತರ್ತೀನಿ, ಜರಿ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು. ಅದಾದಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಮತ್ತು ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ದೂರ ಹಾಕಿದರೆ ಒಂದು 300 ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಡಿಸೈನ್ಗೆ 75 ಎಳೆ ಇರುವಂತಹ ಈ ಕುಚ್ಚನ್ನು ತಗೊಂಡಿದ್ದೀನಿ. ಇದನ್ನು ಇಲ್ಲಿ ಡಬಲ್ ಪೋಣಿಸ್ಕೊಂಡಾಗ 150 ಎಳೆ ಆಗುತ್ತೆ. ಈ ಥರ ತಂದು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡ್ಕೊಂಡು ಈ ಥರ ಇಟ್ಕೊಂಡು ಸಮವಾಗಿ ತಗೊಳ್ಳಿ. ಇವಾಗ ಬ್ಯಾಕ್ ಸೈಡಿಂದ ನೀಡಲನ್ನು ಈ ಥರ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 1-2 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಇದಕ್ಕೆ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡ್ ಹಾಕಿ ಇದು ಕರೆಕ್ಟಾಗಿ ಇಲ್ಲಿ ಮಿಡಲ್ನಲ್ಲಿ ಬರೋ ಥರ ಹಿಡ್ಕೊಂಡು ಜರಿ ಥ್ರೆಡ್ಡನ್ನು ಸುತ್ಕೋಬೇಕು. ಮತ್ತು ಈ ಬೀಡ್ ಒಳಗಡೆಯಿಂದ ನೀಡಲನ್ನು ತಗೋತೀನಿ. ಈ ಥರ ತಗೊಂಡು ಮತ್ತೆ 1-2 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ ಈ ಥರ. ಇವಾಗ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಕುಚ್ಚು ಎಷ್ಟು ಬೇಕೋ ನೋಡ್ಕೊಳ್ಳಿ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 250 ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ.
ಈ ಡಿಸೈನ್ ನೋಡಿ ಜಡೆ ಥರ ಮಾಡ್ಕೊಂಡಿದ್ದೀನಿ. ಇದು ಒಂದನ್ನು ಹಾಕೋದಕ್ಕೆ ತುಂಬ ಈಸಿ ಅನ್ನಿಸ್ಬೋದು, ಆದರೆ ಸೀರೆ ಪೂರ್ತಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದು 350 ಇಂದ 400ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ಇದು ನೋಡಿ ಬೌಲ್ಸ್ ಮತ್ತು ಲೀಫ್ ಬೀಡನ್ನು ಯೂಸ್ ಮಾಡಿ ಹಾಕ್ಕೊಂಡಿರುವಂತಹ ಡಿಸೈನು. ಇದಕ್ಕೆ 350ವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು. ಇದು ನೋಡಿ ಸಿಂಪಲ್ ಆಗಿದೆ, ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಹತ್ರ ಮಾಡಿಕೊಂಡ್ರೆ 350 ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನೋಡಿ ಬಫರ್ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ಸಿಂಪಲ್ ಆಗಿದೆ, ಒಂದು ವೀಟ್ ಬೀಡನ್ನು ಹಾಕಿ ಮಾಡ್ಕೊಂಡಿರುವಂತಹ ಡಿಸೈನ್. ಇದಕ್ಕೆ 250 ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಎಲ್ಲ ಡಿಸೈನ್ಗಳು ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.